ಗೈಸ್ ಏನು ಗೊತ್ತಾ, ಎಲ್ಲರೂ ಡೈಲಿ ಬಿಗ್ ಬಾಸ್ ಹೆಂಗೆ ಅಡಿಕ್ಷನ್ ಆಗಿದ್ದಾರೆ ಅಂದರೆ, ನಾನು ಸಾಟರ್ಡೆ ಸಂಡೇ ನೋಡ್ತಿದ್ದೆ. ನನ್ನ ಮಗಳು ಜಾಸ್ತಿ ಗಿಲ್ಲಿಗೆ ಫ್ಯಾನ್, ಅವಳು ಜಾಸ್ತಿ ಗಿಲ್ಲಿಗೆ ಫ್ಯಾನು. ಇವತ್ತು ಎಲ್ಲ ಜನಗಳು ಹೆಂಗೆ ಅಡಿಕ್ಷನ್ ಆಗಿದ್ದರು, ಎಷ್ಟು ಜನ ಬಾಯಲ್ಲಿ ಕೇಳಿದೆ. ಸೊ ಡೈಲಿ ಬಿಗ್ ಬಾಸ್ ನೋಡ್ತಿದ್ವಿ. ಇವತ್ತು ಬಿಗ್ ಬಾಸು ಇಲ್ಲ ಅಂತ ಎಲ್ಲರೂ ಒಂಥರ ಅದ್ರ ಬಗ್ಗೆನೇ ಫೀಲ್ ಮಾಡ್ತಾರೆ. ಎಷ್ಟರ ಮಟ್ಟಿಗೆ ಬಿಗ್ ಬಾಸ್ ಗಿಲ್ಲಿ ಪರಿಣಾಮ ಬೀರಿದಾರಣ ಅಂತ ನನಗೆ ಅನ್ನಿಸ್ತಾ ಇದೆ. ನಿಜವಾಗ್ಲೂ ಈ ಸೋಷಿಯಲ್ ಮೀಡಿಯಾ ಈ ಮೀಡಿಯಾ ಇವೆಲ್ಲ ಏನು ಹೇಳ್ತಾರೆ, ಆಕರ್ಷಣಾ ಶಕ್ತಿ ಜಾಸ್ತಿ. ಹಂಗಾಗಿ ಈ ವರ್ಷವೇ, ಪ್ರತಿ ವರ್ಷದಕ್ಕಿಂತ ಈ ವರ್ಷವೇ ತುಂಬಾ ಜನಗಳ ಮನಸ್ಸನ್ನು ಅಟ್ರ್ಯಾಕ್ಟ್ ಮಾಡಿದ್ದು. ಏನೋ ಒಂದು ಮಿಸ್ ಮಾಡ್ಕೊಂಡ್ವಿ. 9:30ಗೆ ಗಿಲ್ಲಿ ಬರೋದು, ಅವನು ಮಾತ್ರ ಜನರನ್ನು ನಗಿಸೋದು, ಒಂಥರ ಎಲ್ಲರೂ ಅದೆಲ್ಲ ಕಾಂಬಿನೇಷನ್, ಮನೆ ಒಳಗಡೆ ಇದ್ದ ಜನಗಳ ಕಾಂಬಿನೇಷನ್ ಒಬ್ರಿಗೊಬ್ರಿಗೂ ತುಂಬಾ ಚೆನ್ನಾಗಿರ್ತಿತ್ತು. ನಾವು ನಿಜವಾಗ್ಲೂ ಅದನ್ನು ಮಿಸ್ ಮಾಡ್ಕೊಂಡ್ವಿ ಅಂತ ಎಷ್ಟು ಜನದ ಬಾಯಲ್ಲಿ ಕೇಳ್ಬಿಟ್ಟು ನಾನಂತೂ ಎಲ್ಲರೂ ಬ್ಯಾಡಾಗಿ ಫೀಲ್ ಮಾಡ್ತಿದ್ದಾರೆ. ಮುಗ್ದೋಯ್ತಲ್ಲ ಅಂತ. ಹುರುಳಿಕಾಳನ್ನ ಕ್ಲೀನ್ ಮಾಡ್ತಾಯಿದ್ದೆ. ಹುರುಳಿಕಾಳಲ್ಲಿ ಮೊಳಕೆ ಕಟ್ಟಿ ಬಸ್ಸಾರು ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಯ್, ಹಲೋ, ನಮಸ್ಕಾರ. ನಾನು ನಿಮ್ಮ ಸ್ವರ್ಣ. ಇದೀಗ ಏನು ಗೊತ್ತಾ, ಯಾರ ಬಾಯಲ್ಲಿ ನೋಡಿದ್ರು ಬಿಗ್ ಬಾಸ್ದೇ ಮಾತು. ಬಿಗ್ ಬಾಸ್ನ ಎಲ್ಲರೂ ಮಿಸ್ ಮಾಡ್ಕೊಂಡಿರೋ ಫೀಲ್. ನಾನು ಶನಿವಾರ ಭಾನುವಾರ ಅಷ್ಟೇ ನೋಡ್ತಾ ಇದ್ದಿದ್ದೆ. ನನ್ನ ಮಗಳು ರೆಗ್ಯುಲರಾಗಿ ಅವಳು ಕೆಲಸ ಮಾಡ್ತಾ ಅವಳು ಜಾಸ್ತಿ ನೋಡ್ತಿದ್ದು. ನನ್ನ ಮಗಳು ಗಿಲ್ಲಿ ಫ್ಯಾನ್ ಅಂತಲೇ ಹೇಳ್ಬೋದು. ಎಲ್ಲರೂ ಕೆಲವರು ಹೇಳೋದು ಹಾಸ್ಯ ನಟರನ್ನೇ ಗೆಲ್ಸೋದಾದರೆ ಹಾಸ್ಯ ಕಲಾವಿದರನ್ನೇ ಕರೆಸ್ಬೇಕಿತ್ತು ಅಂತ. ಇನ್ನೊಂದು ವಿಚಾರ ಗೊತ್ತಾ, ಬಿಗ್ ಬಾಸ್ ಅಂದರೆ ಅದು ವ್ಯಕ್ತಿತ್ವಗಳ ಆಟ. ಯಾರು ಮನೋರಂಜನೆ ಕೊಡ್ತಾರೆ, ಯಾರು ಮನಸ್ಸಿಗೆ ಹಿತನ ಕೊಡ್ತಾರೆ, ಸಂತೋಷನ ಕೊಡ್ತಾರೆ, ಅವರು ಗೆದ್ದಿದ್ದಾರೆ. ಕೆಟ್ಟ ಕೊಳಕ ಮಾತಾಡಿಕೊಂಡು ಬೇರೆಯವ್ರನ್ನ ಕೀಳಾಗಿ ನೋಡಿ ಯಾವಾಗಲೂ ಕೊಳಕ ಮಾತಾಡೋರು ಗೆದ್ದಿದ್ರೆ ಅದು ವ್ಯಕ್ತಿತ್ವಗಳ ಆಟ ಆಗ್ತಿರಲಿಲ್ಲ. ಗಿಲ್ಲಿ ಗೆದ್ದಿರೋದು ನಿಜವಾಗ್ಲೂ ಅದು ಅವನು ಡಿಸರ್ವಿಂಗ್ ಅನಿಸುತ್ತೆ. ಅದು ವ್ಯಕ್ತಿತ್ವಗಳ ಆಟ ಅಂದಾಗ ಎಲ್ಲ ಜನರಿಗೂ ಯಾವಾಗಲೂ ಅವರವ್ರ ಲೈಫಲ್ಲಿ ಟೆನ್ಷನ್ಗಳು ಅದು ಇದು ಇದ್ದೇ ಇರುತ್ತೆ. ಎಂಟರ್ಟೈನ್ಮೆಂಟ್ಗೋಸ್ಕರ ಬಿಗ್ ಬಾಸ್ ಬಗ್ಗೆ ಕೆಲವು ಜನ ನೆಗೆಟಿವ್ ಆಗಿ ಮಾತಾಡೋದು ಜಾಸ್ತಿ. ಏನಂದರೆ ಅಯ್ಯೋ ಬರೀ ಯಾವಾಗಲೂ ಕಚ್ಚಾಟ ಹೊಡೆದಾಟ ಅಂತ. ಇಲ್ಲಿ ಜನರುಗಳಿಗೂ ಅಷ್ಟೇ ಒಳ್ಳೆಯದೇ ಕೂಡ ಇಷ್ಟ ಆಗಿದ್ದು, ಕೆಟ್ಟದ್ದು ಜನರಿಗೂ ಕೂಡ ಇಷ್ಟ ಆಗಲ್ಲ. ಯಾರೋ ಮನಸ್ಸಿಗೆ ಖುಷಿನ ಕೊಡ್ತಾರೋ ಅವ್ರು ಗೆದ್ದಿದ್ದಾರೆ. ಅದು ವ್ಯಕ್ತಿತ್ವಗಳ ಆಟ ಅಂದರೆ ಗಿಲ್ಲಿ ಗೆದ್ದಿರದೆ ಸೂಕ್ತ. ನಾವು ಮಾಡೋ ಕೆಲಸಗಳೇ ಗ್ರಹಗಳ ಮೂಲಕ ನಮಗೆ ಇಂಪ್ಯಾಕ್ಟ್ ಆಗ್ತಾವಂತೆ. ಬುಧ ಯಾವಾಗ ಆ್ಯಕ್ಟಿವೇಟ್ ಆಗ್ತಾನೆ, ಒಳ್ಳೆ ಫಲಗಳನ್ನ ಯಾವಾಗ ಕೊಡ್ತಾನೆ ಅಂದರೆ ನಾವು ಪಾಟ್ಗಳಿಗೆ ನೀರು ಹಾಕೋದ್ರಿಂದ ಮತ್ತು ಚಿಕ್ಕ ಮಕ್ಕಳ ಜೊತೆ ನಾವು ಟೈಮ್ನ ಸ್ಪೆಂಡ್ ಮಾಡೋದ್ರಿಂದ ಬುಧ ಒಳ್ಳೆ ಫಲನ ಕೊಡ್ತಾನಂತೆ. ಮತ್ತು ನಾವು ಉಲ್ಟಾ ವಾಕ್ನ ಹೊರಗಡೆನೇ ಉಲ್ಟಾ ಮಾಡೋಕ್ಕಾಗಲ್ಲ, ಮನೇಲೇ ರಿವರ್ಸ್ ವಾಕ್ ಮಾಡೋದ್ರಿಂದ ಬುಧ ಒಳ್ಳೆ ಫಲನ ಕೊಡ್ತಾನಂತೆ. ನೀವು ಗಮನಿಸಿರ್ಬೋದು, ನಾನು ಸ್ವಲ್ಪ ಉಲ್ಟಾ ವಾಕ್ ಮಾಡ್ತಿರ್ತೀನಿ. ವೀಡಿಯೋ ಮಾಡಬೇಕಾದ್ರೆ ಅವಾಗೆಲ್ಲ ಆ ಮನೇಲಿ ಸ್ವಲ್ಪ ರೀಲ್ಸ್ ಮಾಡೋವಾಗೆಲ್ಲ ಉಲ್ಟಾನೇ ಬರ್ತಾಯಿದ್ದಿತ್ತು. ನೋಡಿ ಹೆಂಗೆ ನಾವು ಮಾಡೋ ಕೆಲಸಗಳೇ ನಮಗೆ ಗ್ರಹಗಳ ಮೂಲಕ ಫಲನ ಕೊಡೋದು. ಅಂದರೆ ನಮಗೆ ಗೊತ್ತಿರಲ್ಲ ಅಷ್ಟೇ. ಗುರು ಯಾವಾಗ ನಮಗೆ ಕೆಟ್ಟ ಫಲನ ಕೊಡ್ತಾನೆ, ಗುರುಬಲ ಯಾವಾಗ ನಮಗೆ ಹಾಳಾಗುತ್ತೆ ಅಂದರೆ ಯಾವಾಗಲೂ ಬೇರೆಯವ್ರ ಬಗ್ಗೆ ಕೆಟ್ಟದಾಗಿ ಯೋಚನೆ ಮಾಡೋದು, ಗಾಸಿಪ್ ಮಾಡೋದು, ಬೇರೆಯವ್ರಿಗೆ ಅವ್ರಿಗೆ ಹಾಗಾಗಲಿ ಇವ್ರಿಗೆ ಹಿಂಗಾಗಲಿ ಅಂತ ನಾವು ಬಯಸ್ತೀವಲ್ಲ, ಆ ಫಲಗಳು ಅವಾಗ ನಮಗೆ ಬರ್ತಾವಂತೆ. ಗುರು ಅವಾಗ ವೀಕ್ ಆಗಿಬಿಡ್ತಾರೆ ನಮಗೆ. ಯಾರಿಗೆ ಗುರು ಸಕ್ಸಸ್ ಕಾಣ್ತಾರೆ, ಯಾರಿಗೆ ಚೆನ್ನಾಗಿರಬೇಕು ಅನ್ನೋರು ಮನಸ್ಸಲ್ಲಿ ನಾವು ಯಾರಿಗೂ ಕೂಡ ಕೆಟ್ಟದನ್ನು
ಬಯಸಬಾರ್ದು. ನಮಗೆ ಒಳ್ಳೇದು ಮಾಡೋಕ್ಕಾಗದಿದ್ರೂ ಪರವಾಗಿಲ್ಲ, ಮಾನಸಿಕವಾಗಿ ಕೂಡ ನಾವು ಬೇರೆಯವ್ರಿಗೆ ಕೆಟ್ಟದ್ದು ಬಯಸಬಾರ್ದು. ಬೇರೆಯವ್ರಿಗೆ ಕೆಟ್ಟದ್ದು ಬಯಸಿದ್ರೆ ಅದು ಫಸ್ಟು ಅದ್ರ ಫಲ ನಮಗೇ ಸಿಗೋದು. ಒಟ್ಟಾರೆ ಏನಪ್ಪ ಅಂದರೆ, ನಾವು ಒಳ್ಳೆಯ ಯೋಚನೆಗಳು, ನಾವು ಮಾಡೋ ಯೋಚನೆಗಳು, ನಾವು ಮಾಡೋ ಕೆಲಸಗಳೇ ನಮಗೆ ನಮ್ಮ ಜೀವನ ಶೈಲಿಯೇ ನಮಗೆ ಫಲಗಳಾಗಿ ಸಿಗ್ತವೆ. ಗುರು ಆ್ಯಕ್ಟಿವೇಟ್ ಆಗಬೇಕು ಅಂದರೆ, ಗುರು ಒಳ್ಳೆ ಫಲ ಕೊಡಬೇಕು ಅಂದರೆ ಗುರುಗಳನ್ನ ಆರಾಧನೆ ಮಾಡಬೇಕು. ಶಾವಂತಿಗೆ ಗಿಡಕ್ಕೆ ನೀರು ಹಾಕಬೇಕು. ಅದು ಯೆಲ್ಲೋ ಕಲರ್ ಶಾವಂತಿಗೆ ಗಿಡಕ್ಕೆ ನೀರು ಹಾಕಬೇಕು. ಆ ಗಿಡನ ಬೆಳೆಸಬೇಕು. ಮತ್ತು ವಾರ ವಾರ ಗುರುಗಳ ಸನ್ನಿಧಿಗೆ ಹೋಗಬೇಕು, ಗುರುಗಳನ್ನ ಆರಾಧನೆ ಮಾಡಬೇಕು. ಮತ್ತು ಉಪವಾಸ ಇರಬೇಕಂತೆ. ನನಗೂ ಕೂಡ ಗುರುವಾರ ಉಪವಾಸ ಇರೋಕ್ಕೆ ಹೇಳಿದ್ದಾರೆ. ನನಗೆ ಇದುವರೆಗೂ ಮಾಡೋಕ್ಕಾಗಿಲ್ಲ. ಈ ವೀಕಿಂದ ಮಾಡಬೇಕು. ನನಗೆ ನೈಟ್ ಊಟ ಬಿಡೋಕ್ಕೆ ಹೇಳಿರೋದು. ನಾನು ಕೂಡ ಈ ಗುರುವಾರ ಊಟ ಬಿಡೋಣ ಅಂತ ಇದ್ದೀನಿ. ಫಾಸ್ಟಿಂಗ್ ಅದು ದೇಹಕ್ಕೂ ಒಳ್ಳೆಯದು, ಗುರುಬಲನೂ ಕೂಡ ಬರುತ್ತೆ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನಗಷ್ಟೇ ನಮ್ಮ ಲಿತಿಕ್ಷಾ ಅಂದರೆ ಇಷ್ಟ. ಲಿತಿಕ್ಷಾ ಚಿಕ್ಕ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ರೆ ಗುದ ಆ್ಯಕ್ಟಿವೇಟ್ ಆಗ್ತಾನೆ ಅನ್ನಲ್ಲ. ನಮ್ಮ ಲಿತಿಕ್ಷಾ ನನಗೆ ಚೆನ್ನಾಗಿ ಅಡ್ಜಸ್ಟ್ ಆಗ್ತಾಳೆ. ನನ್ನ ಭಾವನೆಗಳಿಗೆ ಸ್ಪಂದಿಸ್ತಾಳೆ ಅವಳು. ನಮ್ಮ ಮನೇಲಿ ಸ್ವಲ್ಪ ದಿವಸ ಇದ್ಲಲ್ಲ, ಅವಳೆಲ್ಲ ಅವಳ ಮನಸ್ಸಲ್ಲೇ ಇರೋದೆಲ್ಲ ಹೇಳ್ಕೊಳ್ಳೋಳು. ಒಂಥರ ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ನನಗೆ ಚೆಂದ. ಮೊನ್ನೆ ನಾನು ಅವ್ರ ಮನೆಗೆ ಹೋದಾಗ ಏನಾದರೂ ನಾನು ಸಣ್ಣ ಪುಟ್ಟ ಕೆಲಸ ಮಾಡಬೇಕಲ್ವ, ಕೈಲಾಗಿದ್ದು ಮಾಡೋಣ ಅಂತ ಹೋಗ್ತಿದ್ದೆ. ಅದಕ್ಕೆ ಅವಳು ಹೇಳಿದ್ದು, ನೀನು ಕೆಲಸ ಮಾಡಬಾರ್ದು ಅಜ್ಜಮ್ಮ, ನೀನು ನಮ್ಮನೆ ಅತಿಥಿ, ನಮ್ಮನೆ ಗೆಸ್ಟು, ನೀನು ಕೆಲಸ ಎಲ್ಲ ಮಾಡಬಾರ್ದು, ಸುಮ್ಮನೆ ಕೂತ್ಕೋಬೇಕು ಅಂತ. ಇದೆಲ್ಲ ನಮ್ಮ ಅಕ್ಕನ ಟ್ರೈನಿಂಗ್. ನಮ್ಮ ಅಕ್ಕ ಚೆನ್ನಾಗಿ ಬೂಸ್ಟ್ ಮಾಡ್ತಾಳೆ. ಅವಳಿಗೆ ಒಳ್ಳೊಳ್ಳೆ ಹರಿಕತೆಗಳನ್ನ ಹೇಳೋದು, ಒಳ್ಳೊಳ್ಳೆ ನೀತಿ ಪಾಠಗಳನ್ನ ಹೇಳೋದು. ನಾನು ಮದುವೆಗಿನ ಮುಂಚೆ ಎಲ್ಲ ನಾನು ಜಾಸ್ತಿ ನಮ್ಮ ಅಕ್ಕನ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಿದ್ದೆ. ಅವಳು ನಾನು ಇಬ್ಬರೇ ಇದ್ದಾಗ ಯಾವಾಗಲೂ ನನಗೆ ದೇವ್ರುಗಳ ಬಗ್ಗೆ ಕತೆಗಳು ಹೇಳೋದು. ನಮ್ಮ ಅಜ್ಜಿದಿರು ಇರ್ತಿದ್ರು ಅವಾಗ. ನಮ್ಮ ಅಜ್ಜಿ ಜೊತೆನೂ ಅಷ್ಟೇ, ನನಗೊಂದು ಕತೆ ಹೇಳ್ರಿ ಅಂತಲೇ ನಾನು ಕೇಳ್ತಿದ್ದೆ. ನಮ್ಮ ಅಕ್ಕ ಏನು ಮಾಡಿದ್ಲು, ನಾನಿನ್ನೂ ಚಿಕ್ಕವಳವಾಗ ಬಾಗಿಲಿಗೆ ಹತ್ತಿದು ತೋರಣ ಬರುತ್ತಲ್ಲ, ಹತ್ತಿ ತೋರಣನ ಹಾಕಿದ್ರು. ನನಗದು ಹತ್ತಿದು ತೋರಣ ಹತ್ತಿಲೇ ಮಾಡ್ತಾರೆ ಅನ್ನೋದು ಕೂಡ ನನಗೆ ಗೊತ್ತಿರಲಿಲ್ಲ. ನಮ್ಮ ಅಕ್ಕ ಹೇಳಿದ್ಲು, ನೀನು ಈ ತೋರಣನ ಯಾವುದರಿಂದ ಮಾಡ್ತಾರೆ ಹೇಳು, ನೀನು ಅದನ್ನು ಕರೆಕ್ಟಾಗಿ ಹೇಳಿದ್ರೆ ನೀನು ಎಲ್ಲೋದ್ರೂ ಉದ್ಧಾರ ಆಗ್ತೀಯ ಅಂತ ಕೇಳಿದ್ಲು. ಇವಾಗ ಸುಮ್ಮನೆ ಇಮ್ಯಾಜಿನ್, ಅದ್ರ ಬಗ್ಗೆ ನಂಗೆ ಐಡಿಯಾ ಇರಲಿಲ್ಲ, ಅದ್ರ ಬಗ್ಗೆ ಹೇಳ್ಕೊಟ್ಟೋರಿಲ್ಲ, ಆಗೆಲ್ಲ ಚಿಕ್ಕವರಲ್ಲ. ಹತ್ತಿ ಅಂತ ಹೇಳಿದ್ದೆ ನಾನು, ಹತ್ತಿಲೇ ಮಾಡಿರೋದು ಅಂತ. ಹಾಗೆ ನಾವು ಫೌಂಡೇಶನ್ ಮಕ್ಳುಗಳಿಗೆ ನಾವು ಏನು ಫೀಡ್ ಮಾಡ್ತೀವಿ, ಏನು ಹೇಳ್ಕೊಡ್ತೀವಿ, ಅದು ಅವ್ರಿಗೆ ನಮಗೆ ದೇವರಲ್ಲೆಲ್ಲ ಇಂಟ್ರೆಸ್ಟ್ ಬರೋಕ್ಕೂ ಇದೇ ಕಾರಣ. ನಮ್ಮ ಅಪ್ಪ ಅಮ್ಮ, ನಮ್ಮ ಅಜ್ಜಿಯವರು, ನಮ್ಮ ಅಕ್ಕ ಇವರಲ್ಲಿ ನಾವು ಚಿಕ್ಕವರದ್ದು ಬರೀ ದೇವ್ರುಗಳ ಕತೆಗಳು ಹೇಳೋದೆ, ದೇವ್ರುಗಳ ಸ್ಟೋರಿ ಹೇಳೋದೆ. ಈ ನಲ್ಲತಂಗ ಬರ್ತಿತ್ತಲ್ಲ ಕತೆ, ಹರಿಕತೆ, ನಲ್ಲತಂಗ ಸ್ಟೋರಿನ ಎಷ್ಟು ನಾವು ಎಂಜಾಯ್ ಮಾಡಿಕೊಂಡು ಕೇಳ್ತಾಯಿದ್ವಿ ಅದನ್ನು. ಅವಾಗೆಲ್ಲ ಟೇಪ್ ರೆಕಾರ್ಡ್ ಇತ್ತಲ್ಲ, ಟೇಪ್ ರೆಕಾರ್ಡಲ್ಲಿ ಹಾಕ್ಕೊಂಡು ಕೇಳ್ತಾಯಿದ್ವಿ. ಹಾಗಾಗಿ ದೇವ್ರುಗಳ ಬಗ್ಗೆನೇ ನಮಗೆ ತಲೆಗೆ ತುಂಬಿ ಚಿಕ್ಕದ್ರಿಂದ ಈಗಲೂ ನಮಗೆ ದೇವರಂದರೆ ಅದಕ್ಕೆ ಅಷ್ಟೊಂದು ಇಂಟ್ರೆಸ್ಟ್. ನಿನ್ನೆ ಒಂದು ಇನ್ಸ್ಟಾಗ್ರಾಮಲ್ಲಿ ಸ್ಕ್ರೋಲ್ ಮಾಡ್ತಾ ಒಂದು ರ್ಯಾಪರ್ ಕೀರ್ತಿ ಅಂತ, ಅವರು ಹಳ್ಳಿ ಕಡೆಯವರು ಅನಿಸುತ್ತೆ, ಒಂದು ತೋಟದಲ್ಲಿ ಗದ್ದೆಯಲ್ಲಿ ಅಡುಗೆ ಮಾಡ್ತಾರೆ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅದನ್ನು ಎಂಜಾಯ್ ಮಾಡಿಕೊಂಡು ಹಳ್ಳಿ ಲ್ಯಾಂಗ್ವೇಜಲ್ಲಿ ಅವರು ಅಡುಗೆ ಮಾಡ್ತಾರೆ. ಬಾಣಲಿ ಇಟ್ಟು ನೀರು ಹಾಕ್ಬೇಕಾರೆ, ಸಾಸಿವೆ ಹಾಕ್ಬೇಕಾದ್ರೆ ಒಂದು ಡೈಲಾಗು, ಈರುಳ್ಳಿ ಹಾಕ್ಬೇಕಾರೆ ಒಂದು ಡೈಲಾಗು, ಕೊತ್ತಂಬರಿ ಸೊಪ್ಪು ಹಾಕ್ಬೇಕಾದ್ರೆ ಒಂದು ಡೈಲಾಗು, ಅದನ್ನೆಲ್ಲ ಎಷ್ಟು ಚೆಂದಾಗಿ ಅವರು ಸೇರಿಸ್ಕೊಂಡು ಆ ಡೈಲಾಗ್ ಡೆಲಿವರ್ನ ಮಾಡ್ತಾರೆ. ಅದು ನೋಡಿದಾಗ ತುಂಬಾ ನಗು ಬರುತ್ತೆ, ತುಂಬ ಫನ್ ಅನಿಸುತ್ತೆ. ಈ ಥರ ಡಿಫ್ರೆಂಟ್ ಕ್ಯಾರೆಕ್ಟರ್ಗಳೇ ಜನಗಳಿಗೆ ಇಷ್ಟ ಆಗೋದು. ನೆಕ್ಸ್ಟು
ಅದು 3ನೇ ಸೀಸನ್ ಬಿಗ್ ಬಾಸ್ಗೆ. ಬಿಗ್ ಬಾಸ್ ಇವ್ರನ್ನ ಹಾಕ್ಕೊಂಡ್ರೆ ಮೇ ಬಿ ಎಂಟರ್ಟೈನ್ಮೆಂಟ್ ಜನಗಳಿಗೆ ಸಿಗ್ಬೋದು. ನನ್ನ ಪ್ರಕಾರ ಜನಗಳಿಗೆಲ್ಲ ಅಫಿಷಿಯಲ್ಲಾಗಿ ಬಿಲ್ಡಪ್ ಕೊಡೋರು, ನಾವು ಹಂಗೆ ಹಿಂಗೆ ಅಂತ ಕೊಚ್ಕೊಳ್ಳೋರು, ಶೋ ಅಪ್ ಮಾಡೋರು ಜನಗಳಿಗೆ ಇಷ್ಟ ಆಗಲ್ಲ. ಒಳ್ಳೆಯ ವ್ಯಕ್ತಿತ್ವ, ಒಂದು ಹಳ್ಳಿ ಸೊಗಡಿನ ಭಾಷೆ, ಅಮಾಯ ಒಂಥರ ಮುಗ್ಧತೆಯಿಂದ ಮಾತಾಡೋರೆ ಜನಗಳಿಗೆ ಇಷ್ಟ ಆಗುತ್ತೆ. ನೀವು ಒಂದು ಸರಿ ಅವ್ರ ಪೇಜನ್ನು ಚೆಕ್ ಮಾಡಿ, ರ್ಯಾಪರ್ ಕೀರ್ತಿ ಅಂತ. ಅವರು ಅಡುಗೆ ಮಾಡೋ ರೀತಿಯೇ ತುಂಬಾ ಎಂಜಾಯ್ ಮಾಡಿಕೊಂಡು ತುಂಬ ಅದನ್ನು ಕಾಮಿಡಿಯಾಗಿ ಪ್ರೆಸೆಂಟ್ ಮಾಡಿರ್ತಾರೆ. ಒಂದು ಸರಿ ಅವ್ರನ್ನ ಪೇಜ್ ನೋಡಿ, ಸಾಧ್ಯವಾದರೆ ಅದು ಬಿಗ್ ಬಾಸ್ 13 ಸೀಸನ್ಗೆ ಅವ್ರನ್ನ ಹಾಕ್ಕೊಳ್ಳಿ.